ಇದು ಫಸ್ಟ್ ಅಲ್ಟ್ರಾಸೌಂಡ್ ಫೋಟೋ ಆಗಿರೋದು ಕಂದ. ವೀಡಿಯೋ ಇದೆ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ. ನಿಮಗೆ ತೋರಿಸ್ತೀನಿ ದೊಡ್ಡೋಳಾದಮೇಲೆ. ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ ಜೀವನದಲ್ಲಿ ಎಲ್ಲ ನಿಮ್ಮ ಮುಖಾಂತರ ನಾನು ಆ ಪ್ರೀತಿನ ನೋಡ್ತಾ ಇದ್ದೀನಿ. ನೀನೇ ನನ್ನ ಜೀವನಕ್ಕೆ ಒಂದು ಸಂಪೂರ್ಣ ಬದಲಾವಣೆ ಅಂತ ಹೇಳ್ಬೋದು. ನನ್ನ ಜೀವನಕ್ಕೆ ಬಂದಾಗ ನನ್ನ ಸಂಪೂರ್ಣವಾಗಿ ನನಗೆ ಅರ್ಥ ಸಿಕ್ಕಿದ್ದು ನೀನು ಹುಟ್ಟಿದ ಕ್ಷಣದಿಂದಲೇ ನನ್ನ ಬದುಕು ನಿಜವಾದ ಅರ್ಥ ಸಿಕ್ತು ಸಮನ್ವಿತ. ನಿನ್ನ ಮೊದಲ ಅಳು, ನಿನ್ನ ಮೊದಲ ನಗು ನನಗೆ ಸ್ಫೂರ್ತಿ. ನಿನ್ನ ಮೊದಲ ಹೆಜ್ಜೆ ಪ್ರತಿಯೊಂದು ಕ್ಷಣವೂ ನನ್ನ ಹೃದಯದಲ್ಲಿ ಸದಾಕಾಲ ಉಳಿಯುತ್ತದೆ ಕಂದ. ನೀನು ಕೇವಲ ನನ್ನ ಮಗಳಲ್ಲ, ನೀನು ನನ್ನ ಶಕ್ತಿ, ನನ್ನ ಧೈರ್ಯ, ನನ್ನ ಸಂತೋಷ, ನನ್ನ ಬದುಕಿನ ಬೆಳಕು. ಒಂದು ದಿನ ನೀನು ದೊಡ್ಡೋಳಾದಾಗ ಈ ವಿಡಿಯೋ ನೋಡ್ಕೊಂಡು ನಗ್ತೀಯ ಕಂದ. ಆ ದಿನ ತಿಳ್ಕೊಂಡ್ರೆ ನನಗೆ ರೋಮಾಂಚನ ಆಗ್ತಿದೆ. ನಿನ್ನ ಮೇಲೆ ಅಮ್ಮನ ಪ್ರೀತಿ ಯಾವತ್ತೂ ಬದಲಾಗಲ್ಲ. ನಿನ್ನ ಜೀವನದಲ್ಲಿ ಯಾವ ದಾರಿನ ಆರಿಸ್ಕೊಂಡ್ರು ಅಮ್ಮ ಯಾವಾಗಲೂ ನಿನ್ನ ಜೊತೆ ಇರ್ತಾಳೆ ಬಂಗಾರಿ. ನೀನು ಧೈರ್ಯವಾಗಿ ಬಾಳು, ನಿನ್ನ ಕನಸುಗಳನ್ನು ದೊಡ್ಡದಾಗಿ ಕಾಣು, ಯಾರಿಗೂ ಭಯಪಡಬೇಡ. ನಿನ್ನ ಮನಸ್ಸಿನ ಮಾತು ಕೇಳು, ನಿನ್ನ ಹೃದಯದಲ್ಲಿ ಸದಾ ಒಳ್ಳೆತನದಿಂದ ತುಂಬಿರಲಿ. ನಿನ್ನ ಬದುಕಿನಲ್ಲಿ ಆರೋಗ್ಯ, ಸಂತೋಷ ಮತ್ತು ಯಶಸ್ಸು ತುಂಬಿರಲಿ. ನೀನೇ ನನ್ನ ಜಗತ್ತು. ನೀನು ದುಃಖಪಟ್ಟರೆ ನನ್ನ ಹೃದಯ ನೋವು ಅನುಭವಿಸುತ್ತದೆ. ನಿನ್ನ ಅಮ್ಮ ಆಗಿರೋದಕ್ಕೆ ನನ್ನ ಬದುಕಲ್ಲಿ ಅತೀ ದೊಡ್ಡ ಅದೃಷ್ಟ, ಹೆಮ್ಮೆ ಅಂತ ಹೇಳ್ಬೋದು. ನಿನ್ನ ತಂದೆನ ಪಡೆಯೋದಕ್ಕೂ ನಾನು ಅಷ್ಟೇ ಅದೃಷ್ಟವಂತಳು, ನಿನ್ನನ್ನು ಪಡೆಯೋದಕ್ಕೂ ನಾನು ಅಷ್ಟೇ ಅದೃಷ್ಟವಂತಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಗಾರಿ. ಇವತ್ತು ನೀನು ನನ್ನ ಜೀವನದಲ್ಲಿ ಬಂದಿದ್ದ ದಿನ, ಆವತ್ತಿಂದಲೇ ನನ್ನ ಜೀವನ ತುಂಬ ತುಂಬ ಬದಲಾಗೋಗಿದೆ. ನನ್ನ ತಾಯಿನೂ ನೀನೇ ಆದೆ, ನನ್ನ ಸ್ನೇಹಿತೆಯೂ ನೀನೇ, ನನ್ನ ಬಂಧು ಬಳಗ ಪ್ರತಿಯೊಂದು ನೀನು. ನಿನ್ನಲ್ಲಿ ನಾನು ಎಲ್ಲವನ್ನೂ ಕಂಡಿದ್ದೇನೆ. ನನಗೆ ಯಾವುದೇ ರಿಲೇಷನ್ಶಿಪ್ಪು ಪರ್ಮನೆಂಟ್ ಅಲ್ಲ ಅಂತ ಅಂದ್ಕೊಂಡಾಗ ನಿನ್ನಿಂದ ನಾನು ಕಲ್ತಿದ್ದೀನಿ. ನೀನು ನನ್ನ ಮಗಳು ಆಗಿ, ನನ್ನ ಸ್ನೇಹಿತೆಯಾಗಿ, ನನ್ನ ಅಮ್ಮನಾಗಿ, ಪ್ರತಿಯೊಂದರಲ್ಲೂ ನೀನು ನನ್ನನ್ನು ಯಾವತ್ತೂ ಕುಗ್ಗಿಸ್ದಿರ ನಿನ್ನನ್ನು ನೋಡಿ ನಾನು ಮುಂದೆ ಬರಬೇಕಲ್ಲ, ನನ್ನ ಮಗಳು ಅಂದ್ಕೊಂಡು ನಿನ್ನಿಂದ ನಾನು ಎಲ್ಲದನ್ನೂ ಸಾಧಿಸಬಲ್ಲೆ ಅಂತ ಹೇಳಿ ನೀನು ನನಗೆ ಇದು ಮಾಡಿಕೊಟ್ಟಿದ್ಯಾ ಕಂದ. ನೀನು ಜಸ್ಟು 5 ಮಂತ್ಸ್ ಇದ್ದಾಗ ನಾನು ಟೈಲರಿಂಗ್ ಕಲ್ತ್ಕೊಂಡು ಬ್ಲೌಸ್ ಹೊಲ್ಕೊಂಡೆ, ಆಮೇಲೆ ಆರಿ ವರ್ಕ್ ಕಲಿತೆ. ನೀನು ಅಷ್ಟೊಂದು ಸಪೋರ್ಟ್ ಮಾಡ್ತೀಯ ಅಮ್ಮನಿಗೆ ಈ ಏಜಲ್ಲೇ. ಎಲ್ಲರೂ ಹೇಳ್ತಾರೆ ಹೇಗೆ ಇದೆಲ್ಲ ಸಾಧ್ಯ ಅಂತ. ಇದೆಲ್ಲ ನನ್ನ ಮಗಳಿಂದನೇ. ಇದು ಒಂಥರ ನನಗೆ ಹೆಮ್ಮೆ ವಿಷಯ. ಇದೇನು ದೊಡ್ಡದು ಅಂದ್ಕೋಬೋದು ಬೇರೆಯವರು, ಬಟ್ ಇದೆಲ್ಲ ನನಗೆ ಹೆಮ್ಮೆ ವಿಷಯ ಇದು. ಯಾಕಂದರೆ ನಿನ್ನಿಂದನೇ ಎಲ್ಲ. ಎಷ್ಟು ಮಕ್ಕಳು ಸತಾಯಿಸ್ತಾರೆ, ತುಂಬ ಇದು ಮಾಡ್ತಾರೆ, ಬಟ್ ನೀನು ನನಗೆ ಯಾವತ್ತೂ ಕಷ್ಟ ಕೊಟ್ಟಿಲ್ಲ. ಹುಟ್ಟಿದಾಗಿಂದನೂ ಇವತ್ತವರೆಗೂ ರಾತ್ರಿ ಎದ್ದು ಕೂತ್ಕೊಂಡು ಹತ್ತಿರೋ ಮಗುನೇ ಅಲ್ಲ ನೀನು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ಅಷ್ಟು ಚೆನ್ನಾಗಿ ಅಮ್ಮನ್ನ ಇದು ಮಾಡಿದ್ಯಾ. ಆ್ಯಕ್ಚುಲಿ ಫೆಬ್ರವರಿ 15ಗೆ ನಿಮ್ಮಪ್ಪ ನಾನು ಲವ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕಿತ್ತು. ನಮ್ಮ ಆ್ಯನಿವರ್ಸರಿ 7 ಇಯರ್ಸ್ ಮುಗಿದು 8 ಇಯರ್ಸ್ ಸ್ಟಾರ್ಟ್ ಆಯಿತು. ಅದಕ್ಕೆ ಪ್ರತಿ ಸಾಕ್ಷಿಯಾಗಿ ನೀನು 2 ವರ್ಷ ತುಂಬಿಕೊಂಡಿದ್ಯಾ ಇವತ್ತಿಗೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಆಸ್ತಿ, ಎಲ್ಲದು. ಅಪ್ಪ ಹೇಳ್ತಾರೆ ನಮ್ಮಮ್ಮ ಅಂತ ಹೇಳ್ತಾರೆ ನಿನಗೆ. ಹೌದು, ನೀನು ಅವರಮ್ಮ ಅಂದರೆ ನನಗೂ ಅಮ್ಮನೇ ತಾನೇ, ನನ್ನ ಅಮ್ಮನೇ ನೀನು. ತಲಾಟೆ ಮಾಡ್ತಾಯಿದ್ದೀಯಾ? ಮಾಡು. ನನಗೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ, ಯಾಕಂತ ಗೊತ್ತಿಲ್ಲ. ನಿನ್ನನ್ನು ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಪ್ರತಿ ಕ್ಷಣವೂ ನಾನು ಪಟ್ಟಂಥ ಕಷ್ಟ, ಮೂಡ್ ಸ್ವಿಂಗ್ಸು, ಆ ಥರದ್ದು ಒಂಥರ ಏನೋ ಕಳ್ಕೊಂಡ್ಬಿಡ್ತೀನಿ, ಏನೋ ಆಗಿಬಿಡುತ್ತೆ ಅನ್ನೋ ಒಂದು ಇದು ನೀನು ಯಾವಾಗ ನಿನ್ನ ಡೆಲಿವರಿ ಆದಮೇಲೆ ನೀನು ಅದನ್ನೆಲ್ಲದನ್ನು ಸಂಪೂರ್ಣವಾಗಿ ಮರೆಸ್ಬಿಟ್ಟೆ ಕಂದ. ಆ ನೋವೆಲ್ಲ ನನಗೆ, ಆ ಪಟ್ಟಂಥ ಕಷ್ಟ, ಮೂಡ್ ಸ್ವಿಂಗ್ಸ್ ಎಲ್ಲದನ್ನೂ ನೀನು ಮರೆಮಾಚಿ ನನ್ನ ಜೀವನದಲ್ಲಿ ಅತಿ ಸಂತೋಷ ಎಲ್ಲದನ್ನೂ ಕೊಟ್ಟಿದ್ದೀಯ. ನೀನೇ ನನ್ನ ಪ್ರತಿರೂಪ ಅಂತಲೂ ಹೇಳ್ಬೋದು. ನನ್ನನ್ನು ನಾನು ನಿನ್ನಲ್ಲಿ ಕಾಣ್ತಾ ಇದ್ದೀನಿ ಕಂದ. ಆ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ನಿನ್ನ ಡ್ರೆಸ್ಸಿಂಗ್ ಸ್ಟೈಲು, ನಾನು ಚಿಕ್ಕವಳಿದ್ದಾಗ ಹೇಗಿದ್ದೀನೋ ಅದೇ ಥರ ಅನ್ನಿಸ್ತೀಯ ನನಗೆ. ನನ್ನ ಫೋಟೋಸ್ಗೂ ನಿನ್ನ ಫೋಟೋಸ್ಗೂ ಎಷ್ಟೋ ಸಿಮಿಲರ್ ಅನಿಸುತ್ತೆ ಕಂದ. ಅಪ್ಪನ ಫೋಟೋಸ್ಗೂ ಎಷ್ಟೋ ಸರಿ ಸಿಮಿಲರ್ ಅನಿಸಿದ್ಯಾ ಚಿಕ್ಕವಳು 5 ಮಂತ್ಸ್ ಇದ್ದಾಗ. ತುಂಬ
ನಿಮ್ಮದೇ ವೀಡಿಯೋ ಮಾಡ್ತಾಯಿದ್ದವರಮ್ಮ. ನನ್ನ ಚಿನ್ನದ ಗೊಂಬೆಗೆ ಮತ್ತೊಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳು ಕಂದ. ನಿನಗೆ ಇವಾಗ ಹುಟ್ಟುಹಬ್ಬದ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ, ನನಗೆ ಗೊತ್ತು. ಯಾಕಂದರೆ ನೀನು ಇನ್ನು ಪುಟಾಣಿ, ನೀನು 2 ವರ್ಷದ ಪುಟಾಣಿ ಅಷ್ಟೇ ನೀನು. ನಿನ್ನ ಮುಂದೊಂದು ದಿನ ಈ ವಿಡಿಯೋ ನೋಡಿದಾಗ ತುಂಬ ಖುಷಿ ಪಡ್ತೀಯ ಕಂದ, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಪಡ್ತೀಯ. ಕೆಲವೊಂದು ಕೆಲವೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗದೇ ಇದ್ರೂ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಿನ್ನ ಮೆಮೊರೀಸ್ನ ನಾನು ಸೇವ್ ಮಾಡಿದ್ದೀನಿ ಕಂದ. ಐ ರಿಯಲಿ ಲವ್ ಯು ಸೋ ಮಚ್ ಬಂಗಾರಿ. ಐ ಲವ್ ಯು. ನಿದ್ದೆ ಬಂದಿದ್ದೇನಾ? ಯಾರದು ಪಾಪು? ಅಳ್ಬಾರ್ದು. ತೆಗಿಯೋಣ ಜುಟ್ಟು ತೆಗಿಯೋಣಮ್ಮ. ತಗೊಳ್ಳಿ. ಆ ನಿನ್ನ ನಗು, ಆ ನಿನ್ನ ಅಳು, ನಿನ್ನ ಹೊಸದೊಂದು ಏನಾದರೂ ಮಾಡ್ತಿದ್ರೆ ನನಗೆ ತಡೆಯೋಕ್ಕಾಗಲ್ಲ. ಮೇ ಬಿ ನೀನು ಅಜ್ಜಿನ ಮಿಸ್ ಮಾಡ್ಕೋಬೋದು, ಅದಕ್ಕೋಸ್ಕರ ಈ ಫೋಟೋ ಹಾಕಿದ್ದೀನಿ ಕಂದ. ಅವ್ರ ಕಡೆಯಿಂದಲೂ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನ ಅತ್ತೆಯಂದ್ರ ಕಡೆಯಿಂದ, ನಿನ್ನ ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ಅಕ್ಕ, ನಿಮ್ಮ ಅಮ್ಮಮ್ಮ ಕಡೆಯಿಂದ, ನಿಮ್ಮ ಭಾರತಿ ಅಕ್ಕ ಕಡೆಯಿಂದ, ನಿಮ್ಮ ಅಜ್ಜಿ, ತಾತ, ನಿಮ್ಮ ಚಚ್ಚು ಮಾವನ ಕಡೆಯಿಂದ, ನಿಮ್ಮ ಪಪ್ಪನ ಕಡೆಯಿಂದ, ಎಲ್ಲರ ಕಡೆಯಿಂದಲೂ ನಿನಗೆ ಪ್ರೀತಿಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ಕಂದಮ್ಮ. ಐ ಲವ್ ಯು ಚಿನ್ನಮ್ಮ, ಐ ಲವ್ ಯು ಸೋ ಮಚ್. ಪಪ್ಪನೂ ಅಷ್ಟೇ ಲವ್ ಮಾಡ್ತಾರೆ ನಿನಗೆ. ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ಪಪ್ಪ ಇಲ್ಲ, ಸೊ ಹಾಗಾಗಿ ನಾನು ಅಮ್ಮನ ಮನೇಲಿರೋ ಕಾರಣ ನಾನಷ್ಟೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಪಪ್ಪನ ಕಡೆಯಿಂದನೂ ನಿನಗೆ ವಾಯ್ಸ್ ಓವರ್ನ ಕಲೆಕ್ಟ್ ಮಾಡಿ ಹಾಕಿಸ್ತೀನಿ. ಐ ಲವ್ ಯು ಸೋ ಮಚ್ ಮೈ ಡಿಯರ್ ಚಿನ್ನಿ.